ವಿದ್ಯುತ್ ಸರಬರಾಜು ಕಂಪನಿಗಳು ಅವೈಜ್ಞಾನಿಕ ಆದೇಶಗಳನ್ನು ಜಾರಿಗೆ ತಂದಿದ್ದು, ಆದೇಶಗಳನ್ನು ಖಂಡಿಸಿ ಕರ್ನಾಟಕ ರಾಜ್ಯದ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ಹಾಗೂ ರೈತ ಸಂಘ ಕೋಡಿಹಳ್ಳಿ ಬಣ ಬೈರೇಗೌಡ ಭಕ್ತರಳ್ಳಿ ಹಾಗೂ ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಜಿ.ಜಿ. ನಾರಾಯಣಸ್ವಾಮಿರವರುಗಳ ಸಹಯೋಗದಲ್ಲಿ ಸೋಮವಾರ ಚಿಕ್ಕಬಳ್ಳಾಪುರ ನಗರದಲ್ಲಿ ಇರುವ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಸಾರ್ವಜನಿಕರೇ, ಈ ಮೂಲಕ ಇವತ್ತು ನಾವೊಂದು ಕರೆ ಕೊಟ್ಟಿದ್ವಿ. ಏನು ಕರ್ನಾಟಕ ಸರ್ಕಾರದ ಸ್ವಾಮ್ಯದ ಒಳಪಟ್ಟಿರುವ ವಿದ್ಯುತ್ ಸರಬರಾಜು ಕಂಪನಿಗಳು ಕಾನೂನುಗಳಿಂದ ರೈತರು, ಬಡ, ಮಧ್ಯಮ ಕಾರ್ಮಿಕರು, ದಲಿತರು ಪ್ರತಿನಿತ್ಯ ಅವರ ಜೀವನವನ್ನು ಸಾಗಿಸುವ ಕಷ್ಟಕರ ದಿನ. ಯಾವತ್ತೇ ಆಗ್ಲಿ ನಾವು ಕೈ ಕಟ್ಟಿ ಕೂತ್ಕೊಂಡಾಗ ಯಾರು ಬಂದು ನಮ್ಮ ಹತ್ರ ನಮ್ಗೆ ಸಹಾಯ ಮಾಡೋದಿಲ್ಲ. ಈ ಪ್ರತಿಯೊಬ್ಬ ಅಧಿಕಾರಿ, ಪ್ರತಿಯೊಬ್ಬ ನೌಕರ, ಪ್ರತಿಯೊಬ್ಬ ಸಾರ್ವಜನಿಕರು ಕೂತ್ಕೊಂಡು ತಟ್ಟೆ ಮುಂದೆ ಕೂತ್ಕೊಂಡ್ರೆ ಅನ್ನ ಬೇಕು, ಅನ್ನ ಬೆಳೆಯುವಂತ ರೈತ ಇವತ್ತು ಏನಾಗ್ಕೊಂಡು ಪರಿಸ್ಥಿತಿ ಬಂದ್ಮೇಲೆ ಆ ರೈತನೇ ಇಲ್ಲ, ಸಾರ್ವಜನಿಕ ರೈತನೇ ಇಲ್ಲ ಅಂತಂದ್ರೆ ನಾವು ಯಾವ ತರ ಮುಂದಿನ ಜೀವನದಲ್ಲಿ ಮುಂದೆ ಪೀಳಿಗೆಗೆ ಮುಂದುವರಿಸಬೇಕಾಗುತ್ತೆ. ಇನ್ನು ಅನೇಕ ವಿದ್ಯುತ್ ಗುತ್ತಿಗೆದಾರರು ಪ್ರತಿಭಟನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂತಹ ಸಂದರ್ಭದಲ್ಲಿ ನಾವು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡ್ತೇವೆ ಅಂತೇಳಿ ಅವ್ರಿಗೆ ಭರವಸೆಯನ್ನು ಕೊಟ್ಟು ನಾವು ಕೂಡ ಇನ್ನೂ ಬಹಳ ಮಂದಿ ನಮ್ಮ DC ಕಚೇರಿ ಬರ್ತಾರೆ. ಬರೀ ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ಪ್ರತಿಭಟನೆ ಅಲ್ಲ ಮಂಜುಳವರೇ, ನಿನ್ನೆ ಸಂಬಂಧಪಟ್ಟ ಪ್ರತಿಭಟನಾಕಾರರು ವಿದ್ಯುತ್ ಕಂಪನಿಗಳ ಅವೈಜ್ಞಾನಿಕ ಆದೇಶಗಳನ್ನು ರದ್ದುಪಡಿಸುವಂತೆ ಮನವಿ ಪತ್ರ ನೀಡಿದರು. ನಂತರ ಕಾರ್ಯನಿರ್ವಾಹಕ ಇಂಜಿನಿಯರ್ P.G. ರಮೇಶ್ ಕುಮಾರ್ ಮಾತನಾಡಿ, ನಿಮ್ಮ ಬೇಡಿಕೆ ಬಗ್ಗೆ ತಿಳಿಸಿದ್ದೀರಾ. ಈ ಬಗ್ಗೆ ನಾನು ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅವರಿಂದ ಸಮಸ್ಯೆಯನ್ನು ಬಗೆಹರಿಸುತ್ತೇನೆ ಎಂದರು. ಇದು ಸ್ಮಾರ್ಟ್ ಮೀಟರ್ ಏನಾಗಿದೆ, ಸುಮಾರು 2016ರಿಂದ ನಮ್ಮ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಷನ್ ಕಮಿಷನ್ ಆಗಲಿ, ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಷನ್ ಕಮಿಷನ್ ಆಗಲಿ, ಆವಾಗಿಂದ ಬೆಸ್ಕಾಂ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಸ್ಮಾರ್ಟ್ ಮೀಟರ್ ಮಾಡಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದೆ. ಅದರೊಳಗೆ ಏನಾಗಿದೆ, ಕನ್ಸ್ಯೂಮರ್ಗೆ ಪ್ರಿಪೇಯ್ಡ್ ಆಗಲಿ ಆಪ್ಷನ್ ಕೊಡಬೇಕು ಅಂತ ಮಾಡ್ತಾ ಇದೆ. 2016ಕ್ಕೆ ಮಾಡಿತ್ತು. ಅದು ನಿಧಾನವಾಗಿ ಇವಾಗ ನಮ್ಮ ಕಂಪ್ನಿಯವರು ಕೈಗೆತ್ಕೊಂಡಿದ್ರು. ಏನು ಹೊಸ ಸಂಪರ್ಕಗಳು ಇವಾಗ ಈ ತಿಂಗಳಿಂದ ಹೊಸ ಸಂಪರ್ಕಗಳು ಏನು ತೊಗೊತೀರಾ ಅದಕ್ಕೆ ಸ್ಮಾರ್ಟ್ ಮೀಟರ್ ಆಗಬೇಕು ಅಂತ ಆದೇಶ ಬಂದಿದೆ. ಅದನ್ನು ಇವಾಗ ನೀವು ವಿರೋಧಿಸಿ ನಮಗೆ ಇವಾಗ ಇವತ್ತು ಚಳುವಳಿ ಮಾಡ್ತಾ ಇದ್ದೀರಾ. ಹಳೆ ಮಾತ್ರ ಸ್ಮಾರ್ಟ್ ಮೀಟರ್ ಆಗೋದು. ಇವತ್ತಿಂದ ಮುಂದಕ್ಕೆ ಏನು ಹೊಸ ಸರ್ವಿಸ್ ತಗೊಂತೀರೋ ಅದಕ್ಕೆ ಮಾತ್ರ ಸ್ಮಾರ್ಟ್ ಮೀಟರ್. ನಾನು ನಮ್ಮ ಹಿರಿಯ ಅಧಿಕಾರಿಗಳಿಗೆ DC-ಗೂ ಕೊಡ್ತೀನಿ, ನಾನು ಹಿರಿಯ ಅಧಿಕಾರಿಗಳಿಗೂ ಕಳಿಸ್ಕೊಡ್ತೀನಿ. ಮತ್ತು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಚಾರ್ಜಸ್ಸು ನಾನು ನೋಡಿದಂಗೆ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಅದು ನಮ್ಮ ಇದು ವಿದ್ಯುತ್ ಗುತ್ತಿಗೆದಾರರಿಗೆ ಭಾಳ ಹೊರೆ ಆಗಿದೆ. ಅದನ್ನು ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ, ಅದು ವಿದ್ಯುತ್ ಪರಿವೀಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಿದ್ದು. ಅದು ನಾನು ಅವ್ರಿಗೆ ಕಳಿಸ್ಕೊಡ್ತೀನಿ, ಲೆಟರ್ ಕಳಿಸ್ಕೊಡ್ತೀನಿ ಹಿರಿಯ ಅಧಿಕಾರಿಗಳಿಗೆ. ಅಲ್ಲ, ಆಲ್ರೆಡಿ ನಿಮಗೆ ಗೊತ್ತಿದೆ, 2 ವರ್ಷದಿಂದ ಸೆಪ್ಟೆಂಬರ್ 30, 2023ರಿಂದ ಅದನ್ನ ಅಕ್ರಮ ಸಕ್ರಮ ಏನಿದೆ ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ. ಅದಾದಮೇಲೆ ಎಲ್ಲ ರೈತ ಬಂದವರೇ ಅವ್ರದ್ದೇನು ಹೊಸ ಬೋರ್ವೆಲ್ ಕೊಡಿಸ್ತಾರೆ, ಅದಕ್ಕೆ ಸ್ವಂತ ಕಾರ್ಯಯೋಜನೆಯಲ್ಲಿ ಕೆಲಸ ಮಾಡಬೇಕು ಅಂತ ಆದೇಶ ಬಂದಿದೆ. ಅದು ಇವಾಗ ನೀವು ಕೊಟ್ಟಿದ್ದೀರಾ. ಅದ್ರ ವಿರುದ್ಧವಾಗಿಯೂ ನಮಗೆ ಅದು ಹಿಂದೆ ಹಿಂಪಡಿಬೇಕು ಅಂತ ಲೆಟರ್ ಕೊಟ್ಟಿದ್ದೀರಾ. ಅದನ್ನು ನಾನು ನಮ್ಮ ಮ್ಯಾನೇಜ್ಮೆಂಟಿಗೆ ಗಮನಕ್ಕೆ ತಗೊಂಡ್ಬರ್ತೀನಿ. ಮುಂದಿನ ಕ್ರಮಕ್ಕಾಗಿ ಅವರು ವಹಿಸ್ತಾರೆ. ನಮ್ಮ ಲೋಕಲಲ್ಲಿ ಏನೇ ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಅಯ್ಯಯ್ಯೋ, ಅಯ್ಯಯ್ಯೋ, ಅಯ್ಯಯ್ಯೋ.
ನಂತರ ಬಿಬಿ ರಸ್ತೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕಾಲ್ನಡಿಗೆಯಲ್ಲಿ ಮೆರವಣಿಗೆ ನಡೆಸಿದರು. ಪ್ರತಿಭಟನಾ ಸ್ಥಳಕ್ಕೆ ಬಂದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಶ್ರೀ ಸಂದೀಪ್ ರೆಡ್ಡಿ, ಬಿಜೆಪಿ ಮುಖಂಡರು ಪ್ರತಿಭಟನಾಕಾರರನ್ನ ಕುರಿತು ಮಾತನಾಡಿದರು. ಸರ್ಕಾರದಲ್ಲಿ ಖಜಾನೆ ಖಾಲಿಯಾಗಿದೆ. ಮಹಿಳೆಯರಿಗೆ ಗೃಹಲಕ್ಷ್ಮಿ ಖಾತೆಗೆ ಹಣ ಹಾಕಲು ಹಣವಿಲ್ಲದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆಸ್ಪತ್ರೆಯಲ್ಲಿ ಇದ್ದೆ ಎಂದು ನೆಪ ಹೇಳುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರೈತರನ್ನ, ಗುತ್ತಿಗೆದಾರರನ್ನ ಬೀದಿಗೆ ಕಳುಹಿಸಿದ ಸರ್ಕಾರ ಎಂದು ಗುಡುಗಿದರು. ಬೇರೆ ಬೇರೆ ರೀತಿಯ ಅನಾಚಾರ ನಡೀತಾನೆ ಇದೆ. ಅದಕ್ಕೆ ಮತ್ತೊಂದು ಸಾಕ್ಷಿ ಇವತ್ತು ಈ ದಿನ ನನ್ನೆಲ್ಲ ಸ್ನೇಹಿತರು ರೈತರು ಮಾಡ್ತಾ ಇರುವಂತಹ ಧರಣಿ. ಗುತ್ತಿಗೆದಾರರು ಇವತ್ತು ರಸ್ತೆಗೆ ಇಳಿದು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡುವಂತಹ ಒಂದು ಸಂದರ್ಭವನ್ನ ಈ ಸರ್ಕಾರ ತಂದಿಟ್ಟಿದೆ. ನಿಮ್ಮ ಸರ್ಕಾರ ಈಗಾಗಲೇ ಬೊಕ್ಕಸ ಖಾಲಿಯಾಗಿ ಸಾಲದ ಹೊರೆ ಹೊತ್ಕೊಂಡು ಜನಗಳಿಗೆ ಏನು ನೀವು ಗ್ಯಾರಂಟಿಗಳನ್ನ ಕೊಟ್ರಿ, ಆ ಗ್ಯಾರಂಟಿಗಳನ್ನ ನಡ್ಕೊಳಕ್ಕಾಗ್ದಿರಾ ಈ ದಿನ ಬೇರೆ ಬೇರೆ ಶುಲ್ಕಗಳನ್ನ, ಬೇರೆ ಬೇರೆ ಹಣವನ್ನ ಜನ ಕಟ್ಟೋ ಹಾಗೆ ಮಾಡಿ ಬೇರೆ ಬೇರೆ ದಾರಿನಲ್ಲಿ, ಬೇಡದ ದಾರಿನಲ್ಲಿ ಖಜಾನೆ ತುಂಬಿಸ್ಕೊಳ್ಳೋಕೆ ತಾವು ಮಾಡ್ತಾ ಇರುವಂತಹ ಈ ಕ್ಷುಲ್ಲಕ ಏನು ನಿಮ್ಮ ಯೋಜನೆಗಳಿದೆ, ಈ ಯೋಜನೆಗಳಿಗೆ ನಮ್ಮೆಲ್ಲರ ಧಿಕ್ಕಾರ ಇದೆ. ಈ ದಿನ ಒಂದು ಮೀಟರ್ ಹಾಕಬೇಕು ಅಂತಂದ್ರೆ 1000 ರೂಪಾಯಿ ಇರುವಂತ ಮೀಟರ್ನ 6000 ರೂಪಾಯಿ ಮಾಡ್ತೀರಾ. ಒಬ್ಬ ಗುತ್ತಿಗೆದಾರ ಲೈಸೆನ್ಸ್ ತಗೊಳಕ್ಕೆ 1000 ರೂಪಾಯಿ ಇರುವಂತದನ್ನ 10,000 ಮಾಡ್ತೀರಾ. ಈ ರೀತಿಯಾದಂತಹ ಯೋಜನೆಗಳನ್ನ ಮಾಡಿ ನಿಮ್ಮ ಉಳುಕುಗಳನ್ನ ಮುಚ್ಚಿಟ್ಕೊಂಡು ಜನಗಳ ಜೀವನದ ಮೇಲೆ ಬರೆ ಎಳೆಯುವಂತಹ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಾ. ಇಂತಹ ನಿಮ್ಮ ಈ ಚೀಪ್ ಟ್ಯಾಕ್ಟಿಕ್ಸ್ ಏನಿದೆ ಇದನ್ನ ತಾವು ನಿಲ್ಲಿಸದೇ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಚಿಕ್ಕಬಳ್ಳಾಪುರದಿಂದ ಸಾಮಾನ್ಯ ಜನತೆಯ ಪರವಾಗಿ ಈ ಕೂಗನ್ನ ಕೂಗ್ತಾ ಇದ್ದೀವಿ. ನೀವು ಮಾಡ್ತಾ ಇರೋದು ಈ ಜನಗಳಿಗೆ ತೊಂದರೆ ಕೊಡ್ತಾ ಇರೋದು ನಿಮಗೆ ಒಳ್ಳೇದ? ಅತ್ಯಂತ ಹಿಂದುಳಿದ ವರ್ಗದಿಂದ ಬಂದಂತಹ ತಾವು ಈ ರೀತಿ ಹಿಂದುಳಿದ ವರ್ಗದವರನ್ನ, ಶೋಷಿತರನ್ನ ಮತ್ತೆ ಮತ್ತೆ ತುಳಿಯುವಂತಹ ಕೆಲಸ ಮಾಡ್ತಿದ್ದೀರಲ್ಲ, ಇದು ನಿಮಗೆ ಮನಸ್ಸಿಗೆ ಸಂತೋಷ ಕೊಡುವಂತ ಕೆಲಸನ? ತಮ್ಮ ಕೈಲ ಆಗದಂತಹ ಗ್ಯಾರಂಟಿಗಳ ಭರವಸೆ ಕೊಟ್ಟು ಆ ಭರವಸೆಗಳನ್ನು ಈಡೇರಿಸಕ್ಕೆ ತಮ್ಮ ಕೈಯಲ್ಲಿ ಆಗದಿರಾ ಈ ದಿನ ಜನಗಳ ಮೇಲೆ ಏನು ಇವತ್ತು ಈ ರೀತಿಯಂತ ಒಂದು ಬೇಡದಂತಹ ಶುಲ್ಕಗಳನ್ನು ಹೇರುವಂತ ಕೆಲಸ ಮಾಡ್ತಿದ್ದೀರಾ? ಇದು ನಿಮ್ಮ ಸರ್ಕಾರಕ್ಕೆ ಶೋಭೆ ತರುವಂತದ ಅಂತ ನಾವು ಈ ಚಿಕ್ಕಬಳ್ಳಾಪುರದ ಜನತೆಯ ಮುಖಾಂತರ ನಿಮ್ಮನ್ನ ಕೇಳ್ತಾ ಇದ್ದೀವಿ. ಪ್ರತಿಭಟನಾಕಾರರು ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಕೂಡಲೇ ಕಾಂಗ್ರೆಸ್ ಸರ್ಕಾರ ವಿದ್ಯುತ್ ಸರಬರಾಜು ಕಂಪನಿಗಳ ಅವೈಜ್ಞಾನಿಕ ಆದೇಶಗಳನ್ನು ರದ್ದುಪಡಿಸುವಂತೆ ಆಗ್ರಹಿಸಿದರು. ನಮ್ಮ ಈ ಬೆಂಬಲಕ್ಕೆ ಅನುಮತಿ ಕೊಟ್ಟಂತಹ ಪೊಲೀಸ್ ನಾವು ದಿನನಿತ್ಯ ಮುಂದುವರಿತಾ ಇದ್ರೆ ಮುಂದೊಂದು ದಿನ ಏನು ಅಸ್ತಿತ್ವನೇ ಇಲ್ದಿರೋ ಆಗುತ್ತೆ. ದಯವಿಟ್ಟು ಎಚ್ಚೆತ್ತುಕೋಬೇಕು. ಈ ಒಂದು ಕರೆಗೆ ಹೋಗೊಟ್ಟು ಬಂದಂತ ಬರೀ ಇಷ್ಟೇ ಜನಕ್ಕೆ ಸಮಸ್ಯೆ ಇಲ್ಲ, ಇಡೀ ರಾಜ್ಯಕ್ಕೆ ಸಮಸ್ಯೆ ಇದೆ. 1,000 ರೂಪಾಯಿ ಬೆಲೆ ಬಾಳುವಂತಹ ಮೀಟರ್ ಅನ್ನು 5,000ಕ್ಕೆ ಭ್ರಷ್ಟ ವಿದ್ಯುತ್ ಸರಬರಾಜು ಕಂಪನಿಗಳು ಅನುಮೋದನೆ ಕೊಟ್ಟಿರ್ತಾರೆ. ಈ 1,000 ಏರಿಸಿದಂತಹ ಭ್ರಷ್ಟ ವಿರುದ್ಧವಾಗಿ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ವಿದ್ಯುತ್ ಸರಬರಾಜು ಕಂಪನಿಗಳ ವಿರುದ್ಧ ನಾವು ಇವತ್ತು ಸರ್ಕಾರ ಗಮನಕ್ಕೆ ತರಲು ನಾವೆಲ್ಲ ಇವತ್ತು ಆಗಮಿಸಿ ಇನ್ನು ಸ್ಥಳೀಯ ಸಂಸ್ಥೆಗಳ ಒಗ್ಗಟ್ಟಾಗಬೇಕು, ಎಲ್ಲ ಸಂಘ ಸಂಸ್ಥೆಗಳ ಒಗ್ಗಟ್ಟಾಗಬೇಕು. ಯಾವುದೇ ಸರ್ಕಾರ ಇರಲಿ, ಜನ ವಿರೋಧಿ ನೀತಿ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಬೇಕು. ಯಾವುದೇ ಒಂದು ತನಕ ರೈತರಿಗೆ ನಿರಂತರವಾಗಿ ಎಲ್ಲ ಸರ್ಕಾರಗಳು ಸಹ ಸಹಾಯ ಮಾಡ್ತಾನೆ ಇದ್ದಾವೆ.
ಯಾಕೆ ಅಂದ್ರೆ ಮೂಲಭೂತ ಸೌಕರ್ಯ ಒದಗಿಸಿ ರೈತರ ಮೇಲೆ, ಗುತ್ತಿಗೆದಾರರ ಮೇಲೆ, ಬಡ ಕಾರ್ಮಿಕರ ಮೇಲೆ, ದೀನ ದಲಿತರ ಮೇಲೆ ಅಸ್ತ್ರ ಪ್ರಯೋಗ, ಕಾನೂನು ವಿರುದ್ಧವಾಗಿ ಅವೈಜ್ಞಾನಿಕ ಕಾನೂನುಗಳನ್ನು ತರ್ತಾ ಇದ್ದಾರೆ. ದಯವಿಟ್ಟು ಸ್ನೇಹಿತರೆ, ಪಡೆದ ಗುತ್ತಿಗೆದಾರರ ಸಂಘ, ರೈತರು ಹಾಗೂ ಗ್ರಾಹಕರು ವಿದ್ಯುತ್ ಸರಬರಾಜು ಕಂಪನಿಗಳಿಂದ ಆಗ್ತಿರ್ತಕ್ಕಂಥ ಧೋರಣೆಯ ಬಗ್ಗೆ ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ತಾವೆಲ್ಲರೂ ಕೂಡ ಒಂದು ಹಾಗೆಯೇ ತಮ್ಮ ಬೇಡಿಕೆಗಳನ್ನು ಕೂಡ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘ ಜಿಲ್ಲಾ ಅಧ್ಯಕ್ಷ ಟಿಎಸ್ ಬಾಬು, ಸರ್ಕಾರ ರೈತರ ವಿದ್ಯುತ್ ಗುತ್ತಿಗೆದಾರರ ರಕ್ತ ಹೀರುತ್ತಿದೆ, ಮೀಟರ್ ಮಾಫಿಯಾ ರದ್ದು ಆಗಬೇಕು ಎಂದರು. ಹಾಗೂ ವಿದ್ಯುತ್ ಸರಬರಾಜು ಕಂಪನಿಗಳು ದುಡ್ಡು ಹೊಡೆಯುವ ಕಂಪನಿಗಳು ಎಂದರು. ಮಾಡಲು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡಲು ಬಂದಿದ್ದೀವಿ. ನಮ್ಮ ಪ್ರಮುಖವಾದ ಬೇಡಿಕೆಗಳು ಮೀಟರ್ ಮಾಫಿಯಾ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಮೀಟರ್ ಮಾಫಿಯಾ ರದ್ದಾಗಬೇಕು. ಏನಪ್ಪ ಈ ಮೀಟರ್ ಮಾಫಿಯಾ ಅಂತಂದ್ರೆ, ಸ್ವತಂತ್ರ ಬಂದಾಗಿಂದ ಇದುವರೆಗೂ ನಾವು 300 ರೂಪಾಯಿ ಮೀಟ್ರು, 200 ರೂಪಾಯಿ ಮೀಟ್ರು, 500 ರೂಪಾಯಿ ಮೀಟ್ರು, ಈಗ 1000 ರೂಪಾಯಿ ಮೀಟ್ರ್ ಆಗ್ತಾ ಇದ್ದೀವಿ. ಈ ಒಂದು ಮೀಟ್ರಿಂದ ಯಾರಿಗೂ ತೊಂದರೆ ಇಲ್ಲ, ಸರಬರಾಜು ಕಂಪನಿಗಳವ್ರಿಗೂ ತೊಂದರೆ ಇಲ್ಲ, ಗ್ರಾಹಕರಿಗೂ ತೊಂದರೆ ಇಲ್ಲ. ಏಕಾಏಕಿ ಸರ್ಕಾರಗಳು ಮತ್ತು ವಿದ್ಯುತ್ ಸರಬರಾಜು ಕಂಪನಿಗಳವರು ಇತ್ತೀಚೆಗೆ ಹೊಸ ಅವೈಜ್ಞಾನಿಕ ಸುತ್ತೋಲೆಯನ್ನು ತಂದು 5,000 ರೂಪಾಯಿ ಮಾಡಿದ್ದಾರೆ. ಒಂದು ಮೀಟ್ರಿಗೆ, ಒಂದು ಮನೆಗೆ ವಿದ್ಯುತ್ ಶಕ್ತಿ ಸಂಪರ್ಕ ಪಡೆಯಬೇಕಾದ್ರೆ, ನಾವು ಆ ಮನೆಗೆ ಮೀಟ್ರ್ ಹಾಕಬೇಕಾದ್ರೆ ಬರೀ ಮೀಟ್ರ್ ಕಾಸ್ಟೇ 5,000 ಮಾಡಿದ್ದಾರೆ. ಇದು ಹಿಂದೆ ಇದ್ದಂತಹ ದರಕ್ಕಿಂತ 100 ಪಟ್ಟು ಜಾಸ್ತಿ ಆಗಿದೆ. ಏನು ವಿದ್ಯುತ್ ಸರಬರಾಜು ಕಂಪನಿಗಳಿದ್ದಾವೆ, ಇವು ಯಾವ ಸರ್ವಿಸ್ ಮಾಡುವಂಥ ಕಂಪನಿಗಳಲ್ಲ, ಇವು ಬಿಸ್ನೆಸ್ ಮಾಡುವಂಥ ಕಂಪನಿಗಳು. ಅವರು 4 ರೂಪಾಯಿ 5 ರೂಪಾಯಿಗೆ ಯೂನಿಟ್ ಪರ್ಚೇಸ್ ಮಾಡ್ತಾರೆ, ನಮಗೆ ಗ್ರಾಹಕರಿಗೆ 10 ರೂಪಾಯಿಗೆ ಕೊಡ್ತಾರೆ. ಇದು ಯಾವುದೇ ಸಾರ್ವಜನಿಕ ವಲಯದಲ್ಲಿ ಸರ್ವಿಸ್ ಮಾಡುವಂಥ ಕಂಪನಿಗಳಲ್ಲ, ಇವು ಮಾರಾಟ ಕಂಪನಿಗಳು. ಇವು ಮಾರಾಟ ಕಂಪನಿಗಳಾದಾಗ ಅವ್ರಿಗೆ ಏನಾದರೂ ಹೆಚ್ಚುವರಿ ಬೇಕಾದಾಗ, ಅವರ ಅಭಿವೃದ್ಧಿಗೆ ಬೇಕಾದಾಗ, ಅವರಿಗೆ ಇಷ್ಟಕ್ಕೆ ಬಂದಂಗೆ ಮೀಟ್ರ್ ಹಾಕೋಬೇಕಾದ್ರೆ ಒಂದು ಬುದ್ಧಿವಂತ ಮೀಟ್ರ್ ಅಂತ ಅಂದ್ಬಿಟ್ಟು ಇತ್ತೀಚೆಗೆ ತಂದಿದ್ದಾರೆ. ಇದು ಯಾರು ಮೀಟ್ರ್ ಸಪ್ಲೈ ಮಾಡ್ತಾರಲ್ಲ ಅವರು ಉದ್ಧಾರ ಆಗ್ತಾರೆ ಹೊರತು ಇನ್ನು ಯಾರೂ ಉದ್ಧಾರ ಆಗೋದಿಲ್ಲ. ಇದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ, ತುಂಬ ತೊಂದರೆ ಆಗುತ್ತೆ ಮುಂದಿನ ದಿನಗಳಲ್ಲಿ. ಅದಕ್ಕೆ ಅವರಿಗೆ ಬೇಕಾದರೆ ಇಲಾಖೆಯವರೇ ಮೀಟ್ರ್ ಬೇಕಾದರೆ ಫಿಕ್ಸ್ ಮಾಡ್ಕೊಳ್ಳಿ, ಅವರು ಎಷ್ಟು ಸಾವಿರದ್ದು ಬೇಕಾದರೆ ಹಾಕ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ. ನಾವು 1000 ರೂಪಾಯಿ ಮೀಟ್ರ್ ಹಾಕ್ತೀವಿ. ಅವರಿಗೆ ಚೆಕ್ ಮೀಟ್ರ್ ಬೇಕಾದರೆ ಅವರು ಕೂತಿದ್ದ ಕಡೆ ರೀಡಿಂಗ್ ತಗೊಂಡು ಅವರಿಗೆ ಡಿಪಾರ್ಟ್ಮೆಂಟಲ್ಲಿ ಏನು ಇಲ್ಲ, ಸಿಬ್ಬಂದಿಗಳು ಕಡಿಮೆ ಆಗ್ತಾರೆ, ವೆಚ್ಚ ಕಡಿಮೆ ಆಗುತ್ತೆ, ಅವರು ಅಭಿವೃದ್ಧಿ ಹೊಂದ್ತಾರೆ. ಆ ಅಭಿವೃದ್ಧಿ ಹೊಂದಿದ್ದಕ್ಕೆ ಜನಸಾಮಾನ್ಯರು ಯಾವುದೇ ಕಾರಣಕ್ಕೂ ಹೊಣೆ ಆಗಬಾರ್ದು. ಅದೇ ಥರ ರೈತರಿಗೆ ಹೊಸ ಬೋರ್ವೆಲ್ಗೆ ಮೂಲಭೂತ ಸೌಕರ್ಯ ಒದಗಿಸಲು ಸರ್ಕಾರ ಸುಮಾರು ಸ್ವಾತಂತ್ರ್ಯ ಬಂದಾಗಿಂದ ಇದುವರೆಗೂ ಸಹ ಎಲ್ಲ ಸರ್ಕಾರಗಳು ಸಹ ಒಂದು ಒಳ್ಳೆತನದಿಂದ ನಡೆಸ್ಕೊಂಡು ಒಳ್ಳೆಯ ಸುತ್ತೋಲೆಗಳು ಕೊಟ್ಟು ಎಲ್ರಿಗೂ ಜನಸಾಮಾನ್ಯರಿಗೆ ಅನುಕೂಲವಾಗಿರೋ ರೀತಿಯಲ್ಲಿ ಕಾನೂನನ್ನು ತಂದು ಸುವ್ಯವಸ್ಥಿತವಾಗಿ ಕಾಪಾಡಿದ್ದಾರೆ. ಇತ್ತೀಚೆಗೆ ಏನಾಗಿದೆ, 6 ತಿಂಗಳಾಯಿತು ಅಕ್ರಮ ಸಕ್ರಮ ಯೋಜನೆಯನ್ನು ಬಂದ್ ಮಾಡಿ ಸ್ವಯಂ ಕಾಮಗಾರಿ ಅಡಿಯಲ್ಲಿ ವಿದ್ಯುತ್ ಸಂಪರ್ಕ ಪಡೆಯಲು ಆದೇಶ ಮಾಡಿರ್ತಾರೆ. ಇದರಿಂದ ಎಷ್ಟೋ ಜನ ರೈತರು ಕಂಗಾಲಾಗಿ ಬೆಳೆ ಬೆಳೆದಿರ ಆರಾಮಾಗಿ ಮನೆಗೆ ಕೂತಿದ್ದಾರೆ, ನಿಷ್ಪ್ರಯೋಜಕರಾಗಿಬಿಟ್ಟಿದ್ದಾರೆ. ಯಾಕಂದರೆ ಲಕ್ಷಾಂತರ ರೂಪಾಯಿ ಹಾಕಿ ಬೋರ್ವೆಲ್ ಕೊರ್ಸರೆ ವಿದ್ಯುತ್ ಶಕ್ತಿ ಇಲಾಖೆಗೆ ಲಕ್ಷಾಂತರ ರೂಪಾಯಿ ಕಟ್ಟಬೇಕು. ಬೋರ್ ಹಾಕೋಕ್ಕೆ ಅವರು ಒಡವೆಗಳೆಲ್ಲ ಅಡ ಇಕ್ಕಿ ಅವರು ಬೋರ್ ಹಾಕಿಸ್ತಾರೆ. ಇನ್ನು ಬೋರ್ವೆಲ್ಗೆ ಸಂಪರ್ಕ ತಗೋಬೇಕಾದ್ರೆ, ವಿದ್ಯುತ್ ಶಕ್ತಿ ಸಂಪರ್ಕ ತಗೋಬೇಕಾದ್ರೆ ಮನೆ ಮಾರಬೇಕು, ಇಲ್ಲ ಅಂತಂದ್ರೆ ಜಮೀನು ಅಡ ಇರಬೇಕು. ಅಂತಹ ಪರಿಸ್ಥಿತಿಯಲ್ಲಿ ಏನು ದಿಕ್ಕು ತೋಚದಿರ ಸುಮ್ಮನೆ ಕೈಕಟ್ಟು ಕೂತಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನಾವೊಂದು ಧರಣಿ, ಒಂದು ಮುಷ್ಕರ ಕಾಲ್ ಮಾಡಿದಾಗ ನಮಗೆ ರೈತ ಸಂಘದ ನಾಯಕರು, ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ನಮಗೆ ಭುಜ ಕಟ್ಟಿ, ನಮಗೆ ಬೆನ್ನು ತಟ್ಟಿ, ನಾವಿದ್ದೀವಿ, ನೀವು ಮುಂದೆ ನಡೀರಿ ಅಂತ ಅಂದ್ಬಿಟ್ಟು ಎಲ್ಲ ಬೇಡಿಕೆಗಳು ಈಡೇರಿಸೋದು ಅವರು ಸಹ ನಮ್ಮ ಜೊತೆ ಇದ್ದಾರೆ. ಅದೇ ತರಹ ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಅಂತಿದೆ.
ಅಲ್ಲಿ ಅಧ್ಯಕ್ಷರನ್ನುವುದ ಒಂದು ಜವಾಬ್ದಾರಿಯುತ ಒಂದು ಸ್ಥಾನ ಇದೆ. ಯಾರೇ ಬಂದರೂ ಏನಾಗಿದೆ ಅಂತಂದರೆ ವಿದ್ಯುತ್ ಸರಬರಾಜು ಕಂಪನಿಗಳು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ. ಅದಕ್ಕೆ ನಮ್ಮದು ಒಕ್ಕಲಿನ ಕೂಗು ಇಡೀ ರಾಜ್ಯದ ರೈತರು ಹಾಗೂ ಗುತ್ತಿಗೆದಾರರು, ಕಾರ್ಮಿಕ ವರ್ಗದವರು, ದೀನ ದಲಿತರು, ಬಡವರು ಇಷ್ಟೇ ಕೇಳ್ಕೊಳ್ಳೋದು. ನಮ್ಮ ನಿವೃತ್ತ ನ್ಯಾಯಮೂರ್ತಿಯಾದಂಥ ಸನ್ಮಾನ್ಯ ಸಂತೋಷ್ ಹೆಗಡೆ ಸಾಹೇಬರನ್ನು KERC ಚೇರ್ಮನ್ ಆಗಿ ಮಾಡಿದ್ರೆ ಎಲ್ಲ ಸಮಸ್ಯೆಗಳಿಗೂ ಸಹ ವರ್ಷದಲ್ಲೇ ಅವರು ಒಂದು ಪರಿಹಾರ ಕಂಡುಕೊಂಡು ಎಲ್ಲರೂ ನ್ಯಾಯರೀತಿಯಾಗಿ ಸಮಾನತೆಯನ್ನು ಕಾಪಾಡಿಕೊಂಡು ನಮಗೆ ನ್ಯಾಯರೀತಿಯಾಗಿ ಗೌರವ ಸಿಗುತ್ತೆ. ಏನು ಒಂದು ಮಂಕುಬುದ್ಧಿ ಏರಿಸ್ತಾ ಇದೆ. ಇವತ್ತು ಈ ಗ್ಯಾರಂಟಿಗಳ ಹೆಸರು ಹೇಳ್ಕೊಂಡು ರೈತರನ್ನ ಕತ್ತು ಕೊಯ್ಯುವಂಥ ಒಂದು ತೆರಿಗೆಗಳು ರೈತರ ಮೇಲೆ ಹಾಕಿ ಈ KEBದು ಇವತ್ತು ಮೀಟರ್ ಅಳವಡಿಕೆದು ಸುಮಾರು 1,000 ರೂಪಾಯಿ ಆಗುವಂಥ ಕೆಲಸ 5,000 10,000 ರೂಪಾಯಿ ಇದು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ತೆರಿಗೆಗಳು ಮಾಡೋದ್ರಿಂದ ಇವರು ರೈತರ ಸೇವೆ ಮಾಡೋಕ್ಕಾಗಲಿ, ಸಾರ್ವಜನಿಕರ ಸೇವೆ ಮಾಡೋಕ್ಕಾಗಲಿ, ಅಲ್ಲಿ ಏನು ವಿಧಾನಸೌಧದಲ್ಲಿ 136 ಸೀಟ್ ಹಾಕ್ಕೊಂಡು ಕೂತಿಲ್ಲ ಇವರು. ನಮ್ಮನ್ನೆಲ್ಲ ಸೇವ್ ಮಾಡೋಕ್ಕೋಸ್ಕರ ಈ 136 ಸೀಟು ಅಲ್ಲಿದೆ. ಬಟ್ ಯಾವೊಬ್ಬನೂ ರೈತರ ಪರವಾಗಿ ಆಗಲಿ, ಸಾರ್ವಜನಿಕರ ಪರವಾಗಲಿ, ಬಡಬಗ್ಗರ ಪರವಾಗಲಿ ಇವತ್ತು ಒಂದು ಮನೆ ಇಲ್ಲ. ಬಡವರಿಗೆ ಒಂದು ಮನೆ ಇಲ್ಲ. ಇವತ್ತು ಪ್ರತಿಯೊಂದೂ ಇದೇ ಥರನೇ ಇದು ಮಾಡಿ ತೆರಿಗೆ ವಸೂಲಿ ಮಾಡೋದು ಬಿಟ್ಟರೆ ಇನ್ನೇನು ಮಾಡ್ತಾ ಇಲ್ಲ. ಅದಕ್ಕಾಗಿ ಈ ಒಂದು ಸರ್ಕಾರ ವಿಫಲ ಆಗಿದೆ. ಫಸ್ಟ್ ಈ ಸರ್ಕಾರ ಯಾವತ್ತಿಗೆ ಮನೆಗೆ ಹೋಗ್ತದ ಅಂತ ಕಾಯ್ತಾ ಇದ್ದಾರೆ ಎಲ್ಲ ಮತದಾರರು. ಈ ಸತಿ ಇನ್ನು ಹೋದ್ರೆ ಇವಾಗ 100 ವರ್ಷ ಇರೋ ಚರಿತ್ರೆ ಈ ಸರ್ಕಾರಕ್ಕೆ ಇನ್ನು 30 ವರ್ಷಗಳಲ್ಲಿ ಇದು ಬರುವಂತ ಇದಿಲ್ಲ. ಅದಕ್ಕಾಗಿ ನಾವು ಸಿಹಿ ಕೊಡ್ತಾ ಇದ್ದೀವಿ, ಹೂ ಅಂತ ಉಗಿತಾ ಇದ್ದೀವಿ. ಈ ಮುಖಾಂತರ ಸಂದೇಶ ಹೋಗ್ಲಿ ಅವರು.